ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿಯಾದ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಏನು ಅಂದ್ರೆ, ಈಗ ಫಲಾನುಭವಿಗಳು ನಮ್ಮ ರಾಜ್ಯ ಸರ್ಕಾರ ನೀಡುವಂಥ ಗೃಹಲಕ್ಷ್ಮಿ ಯೋಜನೆ ಯಾಕೆ ವಿಳಂಬ ಮಾಡ್ತಾ ಇದೆ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಈಗ ಸತತವಾಗಿ 3 ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಈಗ ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ದಿನದಿಂದ ವಿಳಂಬ ಆಗ್ತಾ ಇರುವಂಥದ್ದು ಕೂಡ ನೋಡಿದ್ದೀರಿ. ಆಗ ಅದೇ ಕಾರಣದಿಂದ ಯಾಕೆ ವಿಳಂಬ ಆಗ್ತಾಯಿದೆ, ಫಲಾನುಭವಿಗಳಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ. ಯಾಕೆ ಆತಂಕ ಅಂದರೆ, ಈ ಯೋಜನೆ ಏನಾದರೂ ಸ್ಟಾಪ್ ಆಯಿತಾ? ಇಲ್ಲಿ 3 ತಿಂಗಳಿನಿಂದ ಸತತವಾಗಿ ಈಗ 4ನೇ ತಿಂಗಳು ಚಾಲ್ತಿಯಲ್ಲಿದೆ. ಈಗ 3 ತಿಂಗಳ ಕ್ಲಿಯರಾಗಿ ಮುಗಿದಿದೆ. 3 ತಿಂಗಳ ಹಣ ಇಷ್ಟೊತ್ತಿಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸೇರಬೇಕಾಗಿತ್ತು. ಇನ್ನೂ ಕೂಡ ಫಲಾನುಭವಿಗಳಿಗೆ 3 ಕಂತುಗಳು ಕ್ಲಿಯರಾಗಿ ಕ್ರೆಡಿಟ್ ಆಗಿಲ್ಲ. ಕೆಲವರು ಹೇಳ್ತಾರೆ ಕ್ರೆಡಿಟ್ ಆಗಿದೆ, ನಮಗೆ ಬಂದಿದೆ, ನಿಮಗೆ ಬಂದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾರಿಗಾದರೂ ಜಮಾ ಆಗಿದೆಯಾ? 20ನೇ ಕಂತುವರೆಗೂ ಇಲ್ಲಿ ಬಂದಿರುವಂಥದ್ದು, ಅಂದರೆ ಮಾರ್ಚ್ ತಿಂಗಳವರೆಗೆ ಇಲ್ಲಿ ಅಮೌಂಟು ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗಿರುವಂಥದ್ದು ನಿಜ. ಆದರೆ ಇಲ್ಲಿ ಇನ್ನೂ ಕೂಡ ಈ ವರ್ಷದ ಅಂದರೆ ಮಾರ್ಚ್ ತಿಂಗಳಿನಿಂದ ಏನು ಹೊಸ ಒಂದು ಬಜೆಟ್ನಿನ ಅಮೌಂಟ್ ಬರುತ್ತಿದೆ, ಆ ಅಮೌಂಟ್ನಿಂದ ಇನ್ನೂ ಕೂಡ 1 ಕಂತುಗಳು ಕೂಡ ಕ್ರೆಡಿಟ್ ಆಗಿಲ್ಲ ಫಲಾನುಭವಿಗಳಿಗೆ. ಆ ಕಾರಣದಿಂದ ಫಲಾನುಭವಿಗಳಿಗೆ ಆತಂಕ ಮೂಡಿರುವಂಥದ್ದು. ಇಲ್ಲಿ ನಮಗೆ ಹತ್ತಿರ ಇರುವಂಥವರು ನೀವು ಈ ರೀತಿ ಮಾಹಿತಿ ಕೊಡ್ತೀರಿ, ನೀವು ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ನಿಮ್ಗೆ ಗೊತ್ತಿದೆಯಾ? ಗೃಹಲಕ್ಷ್ಮಿಯ ಸ್ಕೀಮ್ ಏನಾದರೂ ಬಂದ್ ಮಾಡಿದಾರಾ? ಈ ರೀತಿಯಾದಂಥ ಕ್ವಶನ್ಗಳು ನಮಗೂ ಕೂಡ ಕೇಳ್ತಾ ಇರುವಂಥದ್ದು. ಅದಕ್ಕೆ ನಾವು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗಿದೆಯಾ ಅಥವಾ ಚಾಲುವಿದೆಯಾ, ಇನ್ನು ಮುಂದೆ ಈ ಕಂತುಗಳು ಬರುತ್ತೋ ಬರೋದಿಲ್ವೋ, ಈ ಎಲ್ಲ ಕ್ಲಿಯರೆನ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಲ್ಲಿ ವಿಡಿಯೋನ ಕೊನೆಯವರೆಗೆ ನೋಡಿ, ನಿಮಗೆಲ್ಲ ಮಾಹಿತಿ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ರಾಜ್ಯದ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳಾದಂಥ ಒಂದು ಗೃಹಲಕ್ಷ್ಮಿ ಯೋಜನೆ 5 ಗ್ಯಾರಂಟಿಗಳಿದೆ. ನಾನು ತಿಳಿಸ್ಕೊಡುವಂಥದ್ದು ಒಂದು ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಮಾಹಿತಿ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿಲ್ಲ. ಆದರೆ ಇಲ್ಲಿ ನಿಮಗೆ ಏನಾಗಿದೆ ಅಂತಂದ್ರೆ, ಇಲ್ಲಿ ನಿಮ್ಗೆ ಸಿಗಬೇಕಾದಂಥ ಒಂದು ಕಂತುಗಳು ಮಾತ್ರ ಇಲ್ಲಿ ಬ್ಯಾಲೆನ್ಸ್ ಉಳ್ಕೊಂಡಿರೋದ್ರಿಂದ ಇಲ್ಲಿ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಏನು ಖಾತೆಗೆ ಜಮಾ ಆಗಬೇಕಾಗಿರುವಂಥ ಕಂತುಗಳನ್ನು ಇನ್ಸ್ಟಾಲ್ಮೆಂಟ್ಗಳು ಏನಿದೆ ಅದು ವಿಳಂಬ ಆಗ್ತಾ ಇರೋದರಿಂದ ಫಲಾನುಭವಿಗಳಿಗೆ ಇಲ್ಲಿ ಆತಂಕ ಮೂಡ್ತಾ ಇದೆ. ಈ ರೀತಿಯಾಗಿ ಫಲಾನುಭವಿಗಳು ನಮಗೆ ಸಮಸ್ಯೆ ಹೇಳಿದಾಗ, ಅಂದರೆ ನಮಗೆ ಕೆಲವೊಂದಿಷ್ಟು ಜನರು ನಮ್ಗೆ ಕೇಳಿದರು, ಈ ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆ ಏನಾದರೂ ಇದೆಯಾ? ಈ ಸಮಸ್ಯೆ ಏನೂ ಇಲ್ಲ. ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥದ್ದು ಯಾವುದೇ ಒಂದು ಸಮಸ್ಯೆ ಇಲ್ಲ. ಇಲ್ಲಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುವಂಥಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಏನಾದರೂ ನಿಮ್ಮ ಬ್ಯಾಂಕ್ ಖಾತೆಗೆ ಸಮಸ್ಯೆ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆ ಸರಿಪಡಿಸ್ಕೊಳ್ಳಿ. ಈಗ 3 ಕಂತುಗಳು ಏನು ಈಗ ಬ್ಯಾಲೆನ್ಸ್ ಕಂತುಗಳು ಇದೆ ಬರುವಂಥದ್ದು, ಆ ಕಂತುಗಳು 3 ಕಂತುಗಳು ಫಲಾನುಭವಿಗಳಿಗೆ ಜಮಾ ಮಾಡಲಿಕ್ಕೆ ತಯಾರಿ ನಡೆದಿದೆ. ಅದೇ ಕಾರಣದಿಂದ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಸ್ಕೀಮನ್ನು ನಿಲ್ಲಿಸೋದಿಲ್ಲ. ಇದು ಬಡವರಿಗೆ ಹೆಲ್ಪ್ ಆಗಿರುವಂಥ ಸ್ಕೀಮ್ ಆಗಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಇದು ಸ್ಟಾಪ್ ಮಾಡೋದಿಲ್ಲ. ಹಾಗಾಗಿ ಈ ಯೋಜನೆ ನಿಲ್ಲುತ್ತಾ ಏನು ಆನಲ್ಲಿದೆಯಾ, ಆಫಲ್ಲಿ ಇಟ್ಟಿದ್ದಾರೆ ಈ ಯೋಜನೆ ಅಂತ ಕೇಳ್ತಾ ಇರುವಂಥವ್ರಿಗೆ ಒಂದೇ ಮಾತು, ಈ ಯೋಜನೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮುಗಿಯುವವರೆಗೂ ನಿಲ್ಲೋದಿಲ್ಲ. ಆದರೆ ಸ್ವಲ್ಪ ಸಮಸ್ಯೆಯಿಂದ ಈ ಒಂದು ಯೋಜನೆ ವಿಳಂಬ ಆಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಯೋಜನೆ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆ 5 ವರ್ಷ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಮುಗಿಯುವವರೆಗೂ ಕೂಡ ಈ ಯೋಜನೆ ನಿಲ್ಲೋದಿಲ್ಲ ಅಂತ ಮೊದಲೇ ಕ್ಲಿಯರಾಗಿ ಹೇಳಿರುವಂಥದ್ದು. ಹಾಗಾಗಿ ಯಾರೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ನೋಡಿ, ಇವತ್ತು ಕೂಡ ಬರುವಂಥ ಒಂದು ಸಾಧ್ಯತೆ ಇದೆ. ಏನೋ ಹಣ ಇವತ್ತು ಕೂಡ ಜಮಾ ಆದರೂ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಇದೆ. ಕರೆಕ್ಟಾಗಿ ಇವತ್ತೇ ಜಮಾ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಒಟ್ಟು 3 ಕಂತುಗಳು ಜಮಾ ಆಗಬೇಕು ಫಲಾನುಭವಿಗಳಿಗೆ. ಅದು ಹಾಗೇ ಆಗುತ್ತೆ, ಯಾವುದೇ ಕಾರಣಕ್ಕೂ ಯೋಜನೆ ಸ್ಟಾಪ್ ಆಗೋದಿಲ್ಲ ಸ್ನೇಹಿತರೆ.
ನೀವು ಮಾಹಿತಿ ಅರ್ಥ ಮಾಡ್ಕೊಂಡಿದ್ದೀರಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮೊದಲು ಅವರು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಇರುವವರೆಗೂ ಯಾವುದೇ ಒಂದು ಸ್ಕೀಮ್ ಸ್ಟಾಪ್ ಆಗೋದಿಲ್ಲ. ಇಲ್ಲಿ ತುಂಬ ಜನರು ತುಂಬ ಒಂದೊಂದು ಮಾತು ಹೇಳ್ತಾಯಿದ್ರು, ಎಲ್ಲ ಯೋಜನೆಗಳು ಸ್ಟಾಪ್ ಮಾಡ್ತಾರೆ, ನಿಲ್ಲೋದಿಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ ಕ್ಲಿಯರಾಗಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳೇ ಕ್ಲಿಯರಾಗಿ ಅವಾಗಲೇ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಈ ಸ್ಕೀಮ್ಗಳು ನಾವು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬಡವರ ಪರವಾಗಿರುವಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಕ್ಲಿಯರಾಗಿ ಅವರು ಮಾಹಿತಿ ಅವಾಗೇ ಕೊಟ್ಟಿರುವಂಥದ್ದು. ಹೀಗಾಗಿ ಯಾವುದೇ ಯೋಜನೆ ಆಗಿರಲಿ ಇದು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಫಲಾನುಭವಿಗಳು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗೆ ಇಂದಲ್ಲ ನಾಳೆ ಜಮೆ ಆಗೇ ಆಗುತ್ತೆ. ಯಾವುದೇ ಒಂದು ಬ್ಯಾಂಕ್ ಖಾತೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಬ್ಯಾಂಕ್ ಖಾತೆಗಳಲ್ಲಿ ಸರಿಪಡಿಸ್ಕೊಳ್ಳಿ, ನಿಮಗೆ ನೇರವಾಗಿ DBT ಮುಖಾಂತರ ಹಣ ಜಮಾ ಆಗುತ್ತೆ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.